ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದನ ಜಶ್ವಿ ವ್ಲಾಗ್ಸ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಫ್ರೈಡೇ ಮಾರ್ನಿಂಗ್ ಬೇಗ ಫ್ರೆಶ್ ಅಪ್ ಆಗಿ ಮತ್ತು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೂ ರಂಗೋಲಿ ಎಲ್ಲ ಹಾಕಿದ್ದೆ. ಆಮೇಲೆ ಟೈಮ್ ಆಗಿತ್ತು. ಸೊ ಅಷ್ಟೊತ್ತಿಗೆ ನಮ್ಮ ಮನೆಯವರು ವಾಕಿಂಗಿಂದ ಮುಗಿಸ್ಕೊಂಡು ಬಂದಿದ್ರು. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡ್ತಿದ್ದೆ. ಇವತ್ತು ಸ್ಪೆಷಲಾಗಿ ಡಿಫ್ರೆಂಟ್ ಟೈಪ್ ಪಲಾವ್ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು. ಆಮೇಲೆ ಹಾಗೆ ಇನ್ನವರು ಆಫೀಸ್ಗೆ ಹೊರಟಿದ್ರು. ಹಾಗೆ ಅವಳಿಗೂ ಜಶ್ವಿಗೆ ಮತ್ತು ನಮ್ಮ ಮನೆಯವರಿಗೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಕೊಟ್ಟು ಇಷ್ಟೊತ್ತಿಗೆ ಜಶ್ವಿನೂ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿದ್ದೆ. ಅವ್ರು ಬರಿತಾ ಕೂತಿದ್ಲು ಅಂತ ಅವಳಿಗೂ ಟಿಫನ್ ಮಾಡಿಸಿ ಮತ್ತು ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು. ಮಳೆ ಬರ್ತಿದ್ರಿಂದ ನಮ್ಮ ಮುಂದೆ ಮನೆಯವ್ರ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು. ಇವತ್ತು ಅವಳು ಸ್ಕೂಲ್ಗೆ ಹೋಗ್ತಿದ್ಲು. ಸ್ಕೂಲಲ್ಲಿ ಡ್ರಾಪ್ ಮಾಡಿ ಮತ್ತೆ ಮನೆಗೆ ಬಂದು ಮತ್ತೆ ಮನೆಗೆ ವಾಪಸ್ ಬಂದು ಮತ್ತೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೆ. ಮಕ್ಕಳು ಮನೇಲಿದ್ದರೆ ಫುಲ್ಲು ಡರ್ಟಿ ಮಾಡಿಟ್ಟಿರ್ತಾರೆ. ನಮ್ಮ ಮನೇಲೂ ಹಾಗೇ. ಮಗಳು ಸ್ಕೂಲ್ಗೆ ಹೋದರೆ ನೀಟಾಗಿ ಫುಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಅವಳು ಮತ್ತೆ ಸ್ಕೂಲಿಂದ ಬಂದಮೇಲೆ ಮತ್ತೆ ಎಲ್ಲ ಕಿತ್ತು ಎಲ್ಲ ಹಾಕಿರ್ತಾಳೆ. ಹಾಗೆ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೆ. ಹಾಗೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಮಾರಮ್ಮನಿಗೆ ಶಕ್ತಿ ದೇವತೆ ಆಗಿರೋದ್ರಿಂದ ಶಕ್ತಿ ದೇವತೆಗೆ ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಬಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತಿನ ಶುರು ಮಾಡೋಣ ಅಂತ ಅಂದ್ಕೊಂಡು ಮಾರಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಉಭಯ ಮಾರಮ್ಮ ದೇವಸ್ಥಾನ ಅಂತ, ತುಂಬ ಶಕ್ತಿ ದೇವತೆ ಅಂತ ಅಂತಾರೆ. ಅಲ್ಲಿ ಹೋಗಿ ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಕೊಂಡೆ. ಹಾಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಮತ್ತೆ ವಾಪಸ್ ಜಶ್ವಿನ ಸ್ಕೂಲಿಂದ ಕರ್ಕೊಂಡ್ಬರಕ್ಕೆ ಹೋಗಿದ್ದೆ. ಏನೋ ಆ್ಯಕ್ಟಿವಿಟೀಸ್ ಮಾಡಿಸಿದ್ರು ಅನಿಸುತ್ತೆ. ಸೀಟ್ಸ್ ಇದರಲ್ಲಿ ಅದನ್ನು ಇಟ್ಕೊಂಡು ಓಡಿ ಬರ್ತಿದ್ರು. ಸೀಡ್ಸ್ ಪ್ಲ್ಯಾಂಟಿಂಗ್ ಮಾಡಿಸಿದ್ದಾರೆ ನೋಡಿ. ಜಶ್ವಿ ಮಾಡಿರೋದನ್ನು ಇಟ್ಕೊಂಡು ಬರ್ತಿದ್ಲು. ಹಾಗೆ ಇವತ್ತು ಹನುಮನ್ ಜಯಂತಿ ಆಗಿರೋದ್ರಿಂದ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮನೆ ನಿಯರ್ ಬೈ ಒಂದು ಆಂಜನೇಯ ದೇವಸ್ಥಾನ ಇತ್ತು, ಅಲ್ಲಿ ಹೋಗಿದ್ವಿ. ಅಲ್ಲಿ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಜಶ್ವಿ ಗ್ರೇಪ್ಸ್ನ ನೋಡಿ ಅಮ್ಮ ನಂಗೆ ಗ್ರೇಪ್ಸ್ ಬೇಕು ಅಂತ ಕೇಳ್ತಿದ್ಲು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಷ್ಟೊಂದು ಜನ ಏನು ಅನ್ನಿಸ್ಲಿಲ್ಲ. ಆರಾಮಾಗಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ.